ನಮಸ್ಕಾರ. 24x7 ಕರ್ನಾಟಕ.ಕಾಮ್ಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಿನ ಅಂಚಿನಗುಪ್ಪೆ ಗ್ರಾಮ ಪಂಚಾಯತಿ ಮೆಂಬರನ್ನು. ಅವರೊಬ್ಬರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ. ಬನ್ನಿ ಅವರ ಕುರಿತಾದ ಒಂದು ಕಿರು ಪರಿಚಯ ಮಾಡಿಕೊಡೋಣ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ರಾಜಣ್ಣ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು? ಈ ಸತಿ ಫಸ್ಟೇ. ಯಾವ ಪಂಚಾಯತಿ ಸರ್? ಅಂಚಿಗುಪ್ಪೆ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂಥದ್ದು. ನಿಮ್ಮ ಊರು ಸರ್? ಅವೇರಳ್ಳಿ ಗ್ರಾಮದಿಂದ ಅಂಚಿಗುಪ್ಪೆ ಪಂಚಾಯತಿ ಗೆದ್ದಿದ್ದೀರಾ ಸರ್? ಸರ್, ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ ಸರ್. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಇನ್ನೇನು ಮಾಮೂಲಿ ನಡೀತಾನೆ ಇದೆ. ರಾಜಕೀಯ ನಡೀತಿದೆ, ರಾಜಕೀಯ ನಡೀತಾ ಇದೆ. ಏನು ಕಸ ಕಾರ್ಯಗಳು, ಇನ್ನು ಮೋರಿಗಳಾಗಬೇಕು, ಚರಂಡಿಗಳಾಗಬೇಕು, ಇವೆಲ್ಲ ಕಾಂಕ್ರೀಟ್ ಆಗಬೇಕು. ಕಾಂಕ್ರೀಟ್ ಮಾಡ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಎಲ್ಲ ನೋಡಿಗೆ ಅವ್ರು ಇನ್ನೂ ಕೆಲಸಗಳಾಗಿಲ್ಲ. ಸರ್, ಈ ಸತಿ ಗೆದ್ದಿದ್ದೀರಾ ಸರ್? ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಲೀಡಿಂಗ್ ಓಟ ಎಷ್ಟಿತ್ತು ಸರ್? ಲೀಡಿಂಗು ಎಷ್ಟು ಆಪೋಸಿಟ್ಗಿಂತ ಎಷ್ಟು ಓಟಲ್ಲಿ ಗೆದ್ರಿ ಸರ್? ನಮ್ಮ ಕಾಂಗ್ರೆಸ್ನವು 190 ನಾವು 263 ಹೋಗಿದ್ದೀವಿ. ಅದಕ್ಕೆ 53 ಓಟ ಗೆದ್ದಿದ್ದೀವಿ. 53 ಓಟಿಂದ ಗೆದ್ದಿದ್ದೀರಾ ಸರ್? ಗೆದ್ದಾದ್ಮೇಲೆ ಯಾವ ಪಕ್ಷದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ನಿಮ್ಮ ಪಂಚಾಯತ್ JDS ಅಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಗೆದ್ದು 3 ವರ್ಷ ಅವಧಿ ಕಳೆದಿದ್ದೀರಾ. 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನು ಕೆಲಸ ಕಾರ್ಯಗಳಾಗಿದೆ ಸರ್ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಏನು ಕೆಲಸ ಕಾರ್ಯ ಯಾವ ಆಗಿಲ್ಲ ಇವ್ರೆ. ಈಗ ಇದು ವಾಟರ್ ಸಪ್ಲೈ ಇದು ನೀರಿನ ಸೌಕರ್ಯದಲ್ಲಿ ಅಷ್ಟು ನಲ್ಲಿಗಳು ಹಾಕಿದ್ದೀವಿ. ಈ ಚರಂಡಿಗಳೆಲ್ಲ ಆಗಬೇಕು. ಇನ್ನು ಈ ಕಾಂಕ್ರೀಟ್ ಆಗಿದೆ, ಕಸ ಹಿಡಿದಿಲ್ಲ. ಕಸ ಅದು ಕಾಂಕ್ರೀಟ್ ಮಾಡಿಸ್ಬೇಕು. ಕಾಂಕ್ರೀಟ್ ರೋಡ್ ಆಗಿದೆ ಸರ್? ಆಗಿದೆ, ಇನ್ನು ಕಸ ಹಿಡಿದಿಲ್ಲ. ಅದು ಬಿಟ್ಟು ಸರ್ ಮನೆಗಳು, ಶೌಚಾಲಯಗಳು ಆಗಿದೆ. ಮನೆಗಳು ಒಂದು 2-3 ಮನೆ ಲೋನ್ ಮನೆ ಗ್ರಾಂಟ್ ಆಗಿವೆ. ಶೌಚಾಲಯ ಅಲ್ಲೂ ಸ್ವಲ್ಪ ಊರಲ್ಲಿ ಅಲ್ಪ ಆಗಿದೆ. ಊರಲ್ಲಿ ಅಲ್ಪ ಆಗಿದೆ. ನಿಮ್ದು ಇದೊಂದೇ ಗ್ರಾಮ ಬರೋದ ಎಲ್ಲ ಬೇರೆ ಕಡೆ ಗ್ರಾಮ? ನಮ್ಮೂರು ತಗ್ಗುಳಿ. ಅಲ್ಲೇ ಕೆಲಸ ಕಾರ್ಯ? ಅಲ್ಲೇ ಕೆಲಸ ಕಾರ್ಯ. ಅವತ್ತು ಶೌಚಾಲಯ ಆಗವೆ. ಈಗ ವಾಟರ್ ಸಪ್ಲೈ ಯಾವ ಟ್ಯಾಂಕರ್ ಕಳಿಸ್ತಾರೆ. ಅಲ್ಲಿ ನರಸಿಂಹಯ್ಯ ಅಂತ ಮೆಂಬರು ತಗ್ಗುಳಿ. ಅವರು ಭೇಟಿ ಮಾಡಿದ್ದೀರಿ ನೀವು? ನರಸಿಂಹಯ್ಯ ಅಂತ ಅವ್ರನ್ನ ಭೇಟಿ ಮಾಡಿದ್ದೀರಿ. ಇನ್ನೂ 1.5 ವರ್ಷ ಅವಧಿ ಇದೆ ಸರ್ ನಿಮಗೆ. ಇನ್ನೂ 1.5 ವರ್ಷ ಅವಧಿಯಲ್ಲಿ ಇನ್ನೂ ನೀವು ಏನು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಅದೇ ನಾವು ಈ ಕಾಂಕ್ರೀಟ್ ಹಾಕ್ಸ್ಬೇಕು. ಈ ರೋಡು, ಈ ಚರಂಡಿಗಳು ಮಾಡಿಸ್ಬೇಕು. ಈ ಹಿಂದೆ ರೋಡುಗಳೆಲ್ಲ ಕಿತ್ತೋಗಿದ್ದಾವೆ. ರೋಡುಗಳು ಮಾಡಿಸ್ಬೇಕು. ರೋಡುಗಳೆಲ್ಲ ಆಗಬೇಕು, ಕೆಲಸ ಆಗಬೇಕು. ಈ ತಿರ್ಗಿ ನಮ್ಮೂರಲ್ಲಿ ಒಂದು ಎಲ್ಲ ಜಲ್ಲಿ ಕಲ್ಲೊದ್ದವ್ರೆ. ಅದು ಇನ್ನೂ ಅದೇನು ಕೆಲಸಗಳು ಕಾಂಕ್ರೀಟ್ ಆಗಿದೆ. ಎಲ್ಲ ಕಡೆ ಕಾಂಕ್ರೀಟ್ ಒಳಗಿದೆ. ನಮ್ಮೂರಲ್ಲಿ ಕಾಂಕ್ರೀಟ್ ಏನಾಗಿಲ್ಲ. ಸೊ ಅದನ್ನು ಮಾಡಬೇಕು ಅಂತ ಅದನ್ನು ಮಾಡಬೇಕು. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್? ನಿಮಗೆ ಲೋಕೇಶ್ ಏನ ಸರ್ ಅವರು ಲೀಡು. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರು ನಮ್ಗೇನು ಕೆಲಸ ಕಾರ್ಯ ಮಾಡಿಕೊಡಿ, ನಮ್ಮದು ಮಾಡಿಕೊಡಿ. ನಮ್ಮ ಮೂಲ ಕೆಲಸ ಕಾರ್ಯ ಆಗಬೇಕು, ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಇವರು ನರಸಿಂಹಯ್ಯ ಅಂತ ನರಸಿಂಹಯ್ಯ ಅಂತ ಅವ್ರೆ, ಅವರು ಮೆಂಬರ್ ಇದೆ. ಅವರು ನಮಗೆ ಕೆಲಸ ಕಾರ್ಯ ಮಾಡಿಕೊಡ್ಬೇಕು. ಈ ನೀರಾವರಿ ಇರೋಷ್ಟು ಕಮ್ಮಿ ಆಗಿದೆ. ನೀರಿನ ಸೌಲಭ್ಯ ಇರೋಷ್ಟು ಕಮ್ಮಿ ಆಗಿದೆ. ಅದರಷ್ಟು ನೀರಿನ ಸೌಲಭ್ಯ ಬೇರೆ ಮಾಡಿಸ್ಬೇಕು. ಒಂದು 7 ಬೋರ್ ಹಾಕ್ಸೋಕ್ಕೆ ಇದು ಮಾಡಿದ್ವಿ. ಅದು ಅಷ್ಟು ಒಂದು ಬೋರ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್, ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ. ನಿಮ್ಮ ಗ್ರಾಮದ ಜನರಿಗೆ ನಮ್ಮ ಗ್ರಾಮದ ಕಾರಣ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಅವ್ರು ಇನ್ನೇನು ಕೆಲಸ ಕಾರ್ಯ ಮಾಡ್ಸೋಣ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಇದೇ ಥರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದ.